ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಯಶವಂತಪುರಲ್ಲಿ. ಇಲ್ಲಿಂದ ಹೋಗ್ತಾ ಇದ್ದೀನಿ ನಾನು ಮಂಗಳೂರಿಗೆ. ನನಗೊತ್ತು ನೀವು ಬೈಕ್ ಅಂತ ಇದ್ದೀರಾ ಅಂತ, ಮಂಗಳೂರು ಬೆಂಗಳೂರಲ್ಲೇ ಮಾಡ್ತಾನಲ್ಲ ಇವನು ಅಂತ. ಹಂಗಲ್ಲ, ನಾನು ಆ್ಯಕ್ಚುಲಿ ಒಂದು ರೌಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಗುರು. ರೌಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿದೆ, ಎಲ್ಲ ಕಡೆ ಒಂದೊಂದು ದಿಕ್ಕಿಗೆ ಒಂದೊಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿದೆ. ಅಂದರೆ ನನ್ನ ಟಿಕೆಟ್ ಯಾವುದ್ರಲ್ಲೂ ಕನ್ಫರ್ಮ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಅಕ್ಕಪಕ್ಕ ಸ್ಟೇಟಲ್ಲೇ ಒಂದು ರೌಂಡ್ ಟ್ರಿಪ್ ಹೊಡ್ಕೊಂಬರೋಣ ಅಂತ ನಾನು ಬಂದಿದ್ದೀನಿ ಈಗ ಯಶವಂತಪುರ. ಅದು ಎಲ್ಲ ಕಡೆ ಟ್ರೈನ್ ಟಿಕೆಟ್ಸ್ ಆಗಿದೆ, ಆದರೂ ನಂದು ಕನ್ಫರ್ಮ್ ಟಿಕೆಟ್ ಆಗಲಿಲ್ಲ. ಎಲ್ಲ ವೇಟಿಂಗಲ್ಲಿ ಬಂದು ನಿಂತ್ಕೊಂತ RAC ಆಗಿದ್ರೂ ಪರವಾಗಿರಲಿಲ್ಲ, ನಾನು ಹುಡುಕ್ತಿದ್ದೆ. ಅರೆ ನಂದು ಟಿಕೆಟ್ ಯಾವುದ್ರಲ್ಲೂ ಕನ್ಫರ್ಮ್ ಆಗಲಿಲ್ಲ. ಅದು ಬೇರೆ ಎಲ್ಲ ಬ್ಯಾಗ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ. ಮತ್ತು ಕ್ಯಾನ್ಸಲ್ ಮಾಡೋಕ್ಕಂತೂ ಆಗೋಲ್ಲ. ಆಯಿತು ಪರವಾಗಿಲ್ಲ, ಕ್ಯಾನ್ಸಲ್ ಅಂತೂ ಮಾಡೋಕ್ಕಲ್ಲ, ಒಂದು ಜರ್ನಿ ಮಾಡೇ ಬಿಡೋಣ ಅಂತ ಹೇಳಿ ಅದು ಫಸ್ಟ್ ನಮ್ಮ ಮಂಗಳೂರು ಡೇ ಟ್ರೈನ್ಸಿಂದನೇ ಶುರು ಮಾಡೋಣ ಅಂತ ನಾನು ಬಂದಿದ್ದೆ ಯಶವಂತಪುರ್ಗೆ. ಯಾವ ರೌಂಡ್ ಟ್ರಿಪ್ಪು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀನಿ ಅದೆಲ್ಲ ನಿಮಗೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ ಇವಾಗಲೇ. ಮತ್ತೆ ಬನ್ನಿ ನಮ್ಮ ಟ್ರೈನಿಂದು ಬಗ್ಗೆನೇ ಹೇಳೋಣ. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ 16539 ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ಸು. ಇದೇ ಟ್ರೈನ್ ಏನಿದೆಯಲ್ಲ, ದಿನ ಬೆಳಗ್ಗೆ 7 ಗಂಟೆಗೆ ಬಿಡುತ್ತೆ ಯಶವಂತಪುರನ. ಅದೇ ದಿನ ಸಾಯಂಕಾಲ 4 ಗಂಟೆ 40 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಮಂಗಳೂರಿಗೆ. ಸೇಮ್ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಏನು ಟೈಮಿಂಗ್ಸ್ ಏನಿದೆಯೋ ಅದೇ ಟ್ರೈನ್ ಟೈಮಿಂಗ್ಸ್ ಇದಕ್ಕೆ ಅಪ್ಲೈ ಆಗುತ್ತೆ. ಯಾಕಂದರೆ ಇದೇ ರೇಕ್ ಶೇರಿಂಗ್ ಮಾಡ್ತಿದೆ. ಯಶವಂತಪುರ ಮಂಗಳೂರು ಗೊಮ್ಮಟೇಶ್ವರ, ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ಸು, ಯಶವಂತಪುರ ಕಾರವಾರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಮಾಡ್ತಿದೆ. ಆಲ್ಮೋಸ್ಟ್ ಒಂದೂವರೆ ತಿಂಗಳೇನೋ ಆಯಿತು ನಾನು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಜರ್ನಿ ಮಾಡಿ ಮತ್ತೆ ಮಂಗಳೂರಿಗೆ ಹೊರಟಿದ್ದೀನಿ. ನೋಡು, ವ್ಯಾಪ್ 7 ಜೊತೆಗೆ ಒಂದು ಟ್ರೈನ್ ಎಂಟ್ರ್ ಆಗ್ತಿದೆ. ಬ್ರೋ ಏನಿದು, ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಈ ಪ್ಲಾಟ್ಫಾರ್ಮ್ ನಂಬರ್ 5ಗೆ ಎಂಟ್ರ್ ಆಗ್ತಿದೆ. ಆ್ಯಕ್ಚುಲಿ ಟ್ರೈನ್ನ ಪ್ಲಾಟ್ಫಾರ್ಮ್ ನಂಬರ್ 2 ಇಲ್ಲ 3ಗೆ ತೊಗೊತಾರೆ ಯೂಶ್ವಲಿ. ಇವತ್ತು ನೋಡಿದ್ರೆ ಪ್ಲಾಟ್ಫಾರ್ಮ್ ನಂಬರ್ 5ಗೆ ತೊಗೊಂಡವ್ರೆ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ಸು. ಇವತ್ತಿಂದ ನಮ್ಮ ಲೊಕೊಮೋಟಿವು ಬಂದ್ಬಿಟ್ಟು WDP 40 KGM ಲೊಕೊಮೋಟಿವು. ಇವಾಗ ನೋಡೋಣ. ಇವತ್ತು ನಾನು ಟ್ರಾವೆಲ್ ಮಾಡ್ತಾರೋ ಕೋಚು ಜನರಲಲ್ಲಿ. ನೋಡು ಗುರು, ಆಲೇ ಇಲ್ಲೂ ಎಷ್ಟು ಪ್ಯಾಕ್ ಆಗಿದೆ ಜನರಲ್ಲು. ಅದು ಬೇರೆ ಇವತ್ತು ಲಾಂಗ್ ವೀಕೆಂಡ್ ಇರೋದ್ರಿಂದ, ಶನಿವಾರ ಭಾನುವಾರ ಸೋಮವಾರನೂ ರಜೆ ಇರೋದ್ರಿಂದ ಒಂದು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ನೆಲಮಂಗ್ಲಾಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು NMGA.
ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:21 ಆದ್ರೆ ಬಂದೈತ್ರಿ. ಇಲ್ಲಿ 7:40 ಅಂದರೆ 19 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ. ಇಲ್ಲಿ ನೋಡಿ, ಈಗ ಇಡ್ಲಿ ತೊಗೊಂಡಿದ್ದೀನಿ 50 ರೂಪಾಯಿಗೆ 2 ಇಡ್ಲಿ 1 ವಡೆ. ಸಕ್ಕತ್ತಾಗಿದೆ ಗುರು, ಬಿಸಿ ಆಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಲಂಚ್ ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಟ್ರೈ ಮಾಡಿದ್ದೆ ರೀಸೆಂಟಾಗಿ. ಅದರಲ್ಲಿ 2 ಇಡ್ಲಿ 1 ವಡೆ 40 ರೂಪಾಯಿ. ಅದು ಚಿಕ್ಕ ಚಿಕ್ಕ ಇಡ್ಲಿ ಗುರು. ಇದು ನೋಡಿ ತಟ್ಟೆ ಇಡ್ಲಿ ಮಾಡ್ಕೊಂಡ್ಬಿಡ್ತವ್ರೆ. ಎಂಬತ್ತ್ಮೂರು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಇಲ್ಲಿಗೆ ಹೇಳಿ ಯಡಿಯೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8:14 ಅದರ ಬಂದೈತ್ರಿ. ಇಲ್ಲಿ 8:40 ಅಂದ್ರೆ 26 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೀವೇನಾದ್ರು ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗೋ ಏನೋ ಪ್ಲ್ಯಾನ್ ಏನಾರು ಇತ್ತು ಅಂದರೆ ಈ ರೈಲ್ವೆ ಸ್ಟೇಷನ್ ಬೆಸ್ಟ್. ಇಲ್ಲಿಂದ ನಿಮಗೆ ಅಮ್ಮಮ್ಮ ಒಂದು 10-15 ನಿಮಿಷ ಟೈಮ್ ಏನೋ ಹಿಡಿಯುತ್ತೆ ಯಡಿಯೂರು ರೈಲ್ವೆ ಸ್ಟೇಷನಿಂದ ಯಡಿಯೂರು ಟೆಂಪಲ್ಗೆ. ನೋಡೋಣ, ಇಲ್ಲೂ ಅಷ್ಟೇ ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಇಲ್ಲ. ಡಿ ಬೋರ್ಡಿಂಗು ಅಷ್ಟೇ ಸ್ವಲ್ಪ ಆಗಿದೆ, ಸ್ವಲ್ಪ ಡಿ ಬೋರ್ಡಿಂಗ್ ಅಂತೂ ನಡೆದಿದೆ. ತೊಂಬತ್ತೆಂಟು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ BG ನಗರ, ಅಂದರೆ ಬಾಲ ಗಂಗಾಧರನಾಥ ನಗರಗೆ. ಸ್ಟೇಷನ್ ಕೋಡು BGN. ಬರೋ ಟೈಮಿಂಗ್ ಇತ್ತು ಇಲ್ಲಿ 8:28 ಆದರೆ ಬಂದಿದೆ. ಇಲ್ಲಿ 8:57 ಅಂದರೆ 29 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ.
ಇಲ್ಲಿ ಎಷ್ಟು ನನ್ನ ಪ್ಯಾಸೆಂಜರ್ಸ್ ಡಿಬೋರ್ಡಿಂಗ್ ಇದ್ದಾರೆ ನೋಡ್ಬೋದು. ಅಲ್ಲೂ ಡಿಬೋರ್ಡಿಂಗ್ ಸ್ವಲ್ಪ ಜನ ಇದ್ದಾರೆ. ಮತ್ತು ಬ್ಯಾಕ್ ಸೈಡು ಕೂಡ ಇದೆ. ಫುಲ್ ಪ್ಯಾಕ್ ಗುರು. ಆ ಕಡೆ ಡೋರ್ ಅಂತೂ ತೆಗಿಯೋಕ್ಕೆ ಆಗಲ್ಲ. ಇವತ್ತು ವೀಕೆಂಡ್ ಇರೋದ್ರಿಂದ ಫುಲ್ ಪ್ಯಾಕ್ ಇದೆ ಗಾಡಿ. ನೂರ 32 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಶ್ರವಣಬೆಳಗೊಳಗೆ ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 8 ಗಂಟೆ 58 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 9 ಗಂಟೆ 28 ನಿಮಿಷ ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೀವೇನಾದ್ರು ಗೊಮ್ಮಟೇಶ್ವರ ಟೆಂಪಲ್ಗೆ ಹೋಗೋ ಏನೋ ಪ್ಲ್ಯಾನ್ ಏನಾರು ಇತ್ತು ನೀವು ಶ್ರವಣಬೆಳಗೊಳ ರೈಲ್ವೆ ಸ್ಟೇಷನಿಗೆ ಬನ್ನಿ. ಇಲ್ಲಿಂದ ನಿಮಗೆ 3 ಇಲ್ಲ 4 ಕಿಲೋಮೀಟರ್ ಆಗ್ತದೆ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ. ಇಲ್ಲಿಂದ ನಿಮ್ಗೆ ಆಟೋಗಳು ಕೂಡ ಸಹ ಅವೈಲೇಬಲ್ ಕೂಡ ಇದೆ ಮತ್ತು ಬಸ್ಗಳು ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಒಂದು ವರ್ಷದಿಂದ ಏನೋ ಬಂದಿದ್ದಾಗ ನಂಗೆ ಆಟೋ ಸಿಕ್ಕಿತ್ತು, ಬಸ್ ಸಿಕ್ಕಿರಲಿಲ್ಲ. ಇವಾಗೇನೋ ಬಸ್ ಕನ್ವೀನಿಯೆಂಟ್ ಏನಾರು ಇತ್ತು ಅಂದರೆ ನಿಮಗೇನಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ.
चाय से आराम की चाय सैरा का अम्मा सैरा का हेलो अम्मा सैरा की चाय से आराम की चाय चाय की चाय हाँ सुनी चाय अलग चाय सुनी चाय ನೂರ 74 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹಾಸನ್ ಸೆಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10 ಗಂಟೆ 10 ನಿಮಿಷಕ್ಕೆ ಆದರೆ ಬಂದಿದ್ವಿ ಇಲ್ಲಿ 10 ಗಂಟೆ 7 ನಿಮಿಷ ಅಂದರೆ 3 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 5 ನಿಮಿಷ ಹೊರಟಿದೆ. 5 ನಿಮಿಷ ಹೊರಟು ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ತನಕ ನಾವು ಇದ್ದಿದ್ದು ಬೆಂಗಳೂರು ಡಿವಿಷನಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಮೈಸೂರು ಡಿವಿಷನ್.
ಬಟಾಣಿ ಮಸಾಲ ಕಡ್ಡಾಯ. ಇನ್ನೂರ 16 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸಕಲೇಶ್ಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು. ಇಲ್ಲಿ ಬೆಳಿಗ್ಗೆ 11 ಗಂಟೆ 5 ನಿಮಿಷಕ್ಕೆ ಆದರೆ ಬಂದಿದ್ರೆ ಇಲ್ಲಿ 11 ಗಂಟೆ ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 15 ನಿಮಿಷ ಹೊರಟಿದೆ. ಮತ್ತು 3 ವಾರದಿಂದ ಇಲ್ಲಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ರನ್ ಕೂಡ ಆಗಿದೆ ಗುರು. ಒಂಥರ ಟ್ರಯಲ್ ರನ್ ಕೂಡ ಮಾಡಿದ್ದಾರೆ. ವ್ಯಾಪ್ 7 ನೋಡ್ಬೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಈ ಕ್ಯಾಟರಿಂಗ್ ಸ್ಟಾಲ್ ಕೂಡ ಅವೈಲಬಲ್ ಇದೆ. ನೀವು ಇಲ್ಲಿ ಇದರಲ್ಲಿ ನಿಮಗೆ ವೆಜ್ ಪಲಾವು, ಇಡ್ಲಿ ವಡೆ ಮತ್ತು ಇನ್ನೇನಿದೆ ಇಲ್ಲಿ ಮದ್ದು ರೋಡೆ ಎಲ್ಲ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಮೊಸರನ್ನ ಕೂಡ ಅವೈಲಬಲ್ ಇದೆ, ಅಲ್ಲಿ ನೋಡ್ಬೋದು. ಮೊಸರನ್ನ, ಪಲಾವು, ಇಡ್ಲಿ ವಡೆ ಇಲ್ಲಿ ಅವೈಲಬಲ್ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ ಫ್ರೂಟ್ ಆ್ಯಂಡ್ ಟೀ ಶಾಪ್. ಮತ್ತು ಅಲ್ಲಿ ಬರೆದಿದ್ದಾರೆ ನೋಡಿ, ನೋ ಬಿಲ್ ನೋ ಪೇ, ಅಂದರೆ ಬಿಲ್ ಕೊಟ್ಟಿಲ್ಲ ಅಂದರೆ ಪೇ ಮಾಡೋಂಗೇ ಇಲ್ಲ.
ಇವಾಗ ನಮ್ಮ ಟ್ರೈನು ಶ್ರೀಬಾಗಿಲಲ್ಲಿ ನಿಂತಿದೆ. ಶ್ರೀಬಾಗಿಲಲ್ಲಿ ಕೂಡ ಕ್ರಾಸಿಂಗ್ ಆಗ್ತಿದೆ. ಅದು ಅಂದರೆ ಕಾರವಾರದಿಂದ ಯಶವಂತಪುರ್ಗೆ ಹೋಗುವ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಈಗ ನಮ್ಮ ಟ್ರೈನಲ್ಲಿ ಕ್ರಾಸಿಂಗ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದು ನೋಡ್ಕೊಂಬಂದು ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗ್.
271 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸುಬ್ರಹ್ಮಣ್ಯ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 20 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 2 ಗಂಟೆ 29 ನಿಮಿಷ, ಅಂದರೆ 9 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 10 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನಿಂದ 75% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ನೋಡ್ಬೋದು. ಆಲ್ಮೋಸ್ಟು ನಾನು ಟ್ರಾವೆಲ್ ಮಾಡ್ತಿದ್ದೆ D1 ಡಿ1ನಲ್ಲಿ ಎಲ್ಲ ಪ್ಯಾಸೆಂಜರ್ಸು ಡಿಬೋರ್ಡ್ ಮಾಡಿದ್ದಾರೆ. ಮತ್ತು ನೋಡ್ಬೋದು ಫುಲ್ 75% ಇಲ್ಲೇ ಖಾಲಿ ಆಗಿದೆ. ಅದು ಬೇರೆ ಲಾಂಗ್ ವೀಕೆಂಡು. ಇದು ನೋಡ್ಕೊಳ್ಳಿ, ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನು ಫುಲ್ ರೀಕನ್ಸ್ಟ್ರಕ್ಷನ್ ಆಗಿದೆ. ಅಮೃತ್ ಭಾರತ್ ಯೋಜನೆಯಲ್ಲಿ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ನಡೀತದೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್. ಸತಿ ಬಂದಾಗ ಇದು ಇರಲಿಲ್ಲ, 1.5 ತಿಂಗಳಿಂದ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಮಾಡಿದ್ನಲ್ಲ, ಆವಾಗ ಇದು ಕೂಡ ಇರಲಿಲ್ಲ ಮೇಲ್ಗಡೆ. ಇದು ಇವಾಗ ನೋಡಿದರೆ ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ಕಣ್ಣೂರು ಎಕ್ಸ್ಪ್ರೆಸ್ಸು ಮಾಡಿದ್ದೆ ಒಂದು 4 ವಾರದ ಹಿಂದೆ, ಅವಾಗ ಅಷ್ಟೇ, ಅವಾಗ ಇದೆಲ್ಲ ಕಾಣಿಸಿರ್ಲಿಲ್ಲ ನನಗೆ. ಇವಾಗ ನೋಡಿದ್ರೆ 4 ವಾರದೊಳಗಡೆ ಅಲ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ನೋಡಿ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದು ವೇಟಿಂಗ್ ಹಾಲ್ ಯಾವ ಥರ ಇದೆ ಅಂತ. ಇದೆಲ್ಲ ವೇಟಿಂಗ್ ಹಾಲ್ಸು. ಮೇಲ್ಗಡೆ ಏನೋ ರಿಟೈರಿಂಗ್ ರೂಮ್ ಮಾಡ್ತಾ ಇರ್ಬೋದು ಅನಿಸುತ್ತೆ. ಇಲ್ಲೊಂದು ಯಾತ್ರಿ ನಿವಾಸ್ ಅಂತ ಒಂದಿದೆ. ಇಲ್ಲಿ ಮಸ್ತಾಗಿ ಮಾಡಿದ್ದಾರೆ ಗುರು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್. ಮುನ್ನೂರ 13 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಕಬಾಕಪುತ್ತೂರಿಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ 3 ಗಂಟೆ 8 ನಿಮಿಷಕ್ಕೆ, ಆದರೆ ಬಂದಿದೆ ಇಲ್ಲಿ 3 ಗಂಟೆ 20 ನಿಮಿಷ. ಟೋಟಲ್ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು ಪುತ್ತೂರಿಗೆ, ಅಂದರೆ ಕಬಾಕಪುತ್ತೂರು. ಸ್ಟೇಷನ್ ಕೋಡು KBPR. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಕೊಡು.
338 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಬಂಟವಾಳ ಅಂದರೆ ಬಿ ಸಿ ರೋಡ್ಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ 3 ಗಂಟೆ 38 ನಿಮಿಷಕ್ಕೆ ಆದರೆ ಬಂದಿದೆ. ಇಲ್ಲಿ 3 ಗಂಟೆ 50 ನಿಮಿಷ ಅಂದರೆ ಟೋಟಲ್ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನಲ್ಲಿ ಏನಿದೆಯಲ್ಲ ಟೋಟಲ್ 10% ಪ್ಯಾಸೆಂಜರ್ಸ್ ಮಾತ್ರ ಬೋರ್ಡಿಂಗ್ ಇದ್ದಾರೆ. ಈಗ ಆಲ್ಮೋಸ್ಟ್ ಖಾಲಿಗೋಡು ಟ್ರೈನು. ಕಬಾಕ ಪುತ್ತೂರು ಬಂಟ್ವಾಳ ಹತ್ತತ್ರ ಬರೋಷ್ಟರಲ್ಲಿ ಟ್ರೈನ್ ಫುಲ್ ಖಾಲಿ ಆಗಿಬಿಡುತ್ತೆ ನಿಮಗೆ. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮಂಗಳೂರು ಜಂಕ್ಷನ್ಗೆ. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4 ಗಂಟೆ 40 ನಿಮಿಷಕ್ಕೆ. ಆದರೆ ಬಂದಿದೆ ಈಗ 4 ಗಂಟೆ 20 ನಿಮಿಷ. ಅಂದರೆ 20 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲಾಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಗಿತ್ತು ಗುರು. ಈ ಟ್ರೈನಲ್ಲಿ ಏನಿದೆಯಲ್ಲ ಒಂದಲ್ಲ ಎರಡಲ್ಲ 10 ಸತಿ ನಾನು ಈ ಟ್ರೈನಲ್ಲಿ ಜರ್ನಿ ಮಾಡಿದ್ರು ಬೇಜಾರಾಗಲ್ಲ ಗುರು. ಒನ್ ಆಫ್ ದ ಮೈ ಫೇವ್ರೇಟ್ ಟ್ರೈನ್ ಅಂತಲೇ ಹೇಳ್ಬೋದು. SMT ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಮತ್ತು ಇದು ಡೇ ಟ್ರೈನ್ ಮಂಗಳೂರು ಡೇ ಟ್ರೈನು ಮತ್ತು ಪಂಚಗಂಗಾ. ಈ 3 ಟ್ರೈನ್ ಏನಿದೆಯಲ್ಲ ಎಷ್ಟು ಸತಿ ಜರ್ನಿ ಮಾಡಿ ವೀಡಿಯೋ ಮಾಡಿದ್ರು ಬೇಜಾರೇ ಆಗಲ್ಲ. ನಿಮಗೆ ಯಾರ್ಯಾರಿಗೆ ಈ ಟ್ರೈನು ಅಂದರೆ ಈ ರೂಟೇ ತುಂಬ ಇಷ್ಟ, ಎಷ್ಟು ಸತಿ ಜರ್ನಿ ಮಾಡಿದ್ರು ಬೇಜಾರಾಗಲ್ಲ ಆಗಲ್ವಲ್ಲ, ಆ ರೂಟ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹೇಳಿದ್ನಲ್ಲ ಒಂದು ರೌಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಅಂತ. ಅದು ಹೆಂಗೆ ಅಂದರೆ ನಾನು ಫಸ್ಟು 2 ಪ್ಲ್ಯಾನ್ ಮಾಡಿದ್ದೆ. ಒಂದು ಬೆಂಗಳೂರಿಂದ ತಿರುವನಂತಪುರಮಿಂದ ಮುಂಬೈ ಟು ಗೋವಾಯಿಂದ ಒಂದು ಹುಬ್ಳಿ ಇಲ್ಲಾಂದರೆ ಬೆಳಗಾವಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ಇನ್ನೊಂದು ಬೆಂಗಳೂರಿಂದ ತಿರುವನಂತಪುರಮಿಂದ ಮುಂಬೈ ಟು ಪುಣೆಯಿಂದ ಸೋಲಾಪುರಿಂದ ಕಲಬುರಗಿ ಬೆಂಗಳೂರು ಮಾಡೋಣ ಅಂತ ಐಡಿಯಾ ಮಾಡಿದ್ದೆ. ಅಂದರೆ ಕಲಬುರಗಿಯಿಂದ ಬೆಂಗಳೂರಿಗೆ. ಒಂದು ಬೆಂಗಳೂರಿಂದ ತಿರುವನಂತಪುರಂ ಬುಕ್ ಮಾಡಿದ್ನಲ್ಲ, ಅದು ನಂದು 3 ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. ಒಂದು ಬೆಂಗಳೂರಿಂದ ತಿರುವನಂತಪುರಂಗೆ ಹೋಗುವ ಗರೀಬ್ ರಥ್ ಟಿಕೆಟ್ ಬುಕ್ ಮಾಡಿದೆ, ಅದು ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಮತ್ತು ಮೈಸೂರು ತಿರುವನಂತಪುರಂ ಸೆಂಟ್ರಲ್, ತಿರುವನಂತಪುರಂ ನಾರ್ತ್ ಕೊಚ್ಚುವೆಳ್ಳಿ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ದೆ. 2 ಕೋಟ ಇದೆ, ಒಂದು ಮೈಸೂರಿಂದ ಇನ್ನೊಂದು ಬೆಂಗಳೂರಿಂದ. 2 ಕೋಟದಲ್ಲೂ ಬುಕ್ ಮಾಡಿದೆ, ಅದು 2ರಲ್ಲೂ ನಂದು ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ತಿರುವನಂತಪುರಂ ಹಮ್ಸಫರ್ ಎಕ್ಸ್ಪ್ರೆಸ್ ಟಿಕೆಟ್ ಬುಕ್ ಮಾಡಿದೆ, ಅದರಲ್ಲೂ ಸ್ಲೀಪರಲ್ಲಿ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಹೋಗಲಿ ಅಪ್ಗ್ರೇಡ್ ಆಗುತ್ತೆ ಅಂದ್ಕೊಂಡೆ, ಅದು ಟಿಕೆಟ್ ಅಪ್ಗ್ರೇಡ್ ಆಗಲಿಲ್ಲ. ಅದಕ್ಕೆ ಆಗಲ್ಲ ಬ್ರೋ ಅಂತೇಳಿ ಇನ್ನು ಡೇ ಟ್ರೈನ್ ಮಂಗ್ಳೂರಿಗೆ ಹೋಗಿ ಮಂಗಳೂರಿಂದ ತಿರುವನಂತಪುರಂಗೆ ಹೋಗೋಣ ಅಂತ ನಾನು ಮಂಗಳೂರಿಗೆ ಬಂದೆ. ಇಲ್ಲಿಂದ ನಾನು ತಿರುವನಂತಪುರಂಗೆ ಮಾವೇಲಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತೀನಿ. ಆ ಟ್ರೈನ್ ಜರ್ನಿ ಆಲೇ ಮುಂಚೆ ನೀವು ನೋಡಿದ್ರೆ, ಅದಕ್ಕೆ ಆ ಟ್ರೈನ್ ಜರ್ನಿ ವೀಡಿಯೋ ನಾನು ಮಾಡೋಕ್ಕಲ್ಲ, ಸುಮ್ಮನೆ ಹಂಗೆ ಜರ್ನಿ ಮಾಡ್ಕೊಂಡು ಹೋಗ್ತೀನಿ. ಆದರೆ ನೀವು ತಿರುವನಂತಪುರಮಿಂದ ಮುಂಬೈ ನೇತ್ರಾವತಿ ಎಕ್ಸ್ಪ್ರೆಸ್ ವೀಡಿಯೋ ಆಲೇ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಈ ವಿಡಿಯೋ ಬಂದಮೇಲೆ ಆ ವಿಡಿಯೋ ಬರಬೇಕಾಯ್ತು. ನನಗೆ ಆ ವಿಡಿಯೋ ಫಸ್ಟ್ ಹಾಕಿದ್ದೀನಿ, ಆಮೇಲೆ ಈ ವಿಡಿಯೋ ಬರುತ್ತೆ ನೆಕ್ಸ್ಟು. ನೀವು ನೇತ್ರಾವತಿ ಜರ್ನಿ ಮಾಡೋಕ್ಕಿಂತ ಮುಂಚೆ ನೇತ್ರಾವತಿ ಬುಕ್ ಮಾಡೋಕ್ಕಿಂತ 2 ಟ್ರೈನ್ ಎಕ್ಸ್ಟ್ರಾ ಬುಕ್ ಮಾಡಿಟ್ಟಿದೆ. ಒಂದು ತಿರುವನಂತಪುರಮಿಂದ ಮುಂಬೈ CSMTಗೆ ಹೋಗುವ ವೀಕ್ಲಿ ಎಕ್ಸ್ಪ್ರೆಸ್ ಬುಕ್ ಮಾಡಿದೆ, ಅದು ನಮ್ಮ ಬೆಂಗಳೂರು ಮೇಲೆ ಹೋಗುತ್ತೆ. ಬೆಂಗಳೂರು, ಕಲಬುರಗಿ, ಸೋಲಾಪುರ, ಪುಣೆ ಮೇಲೆ ಹೋಗುತ್ತೆ. ಇನ್ನೊಂದು ತಿರುವನಂತಪುರಂ LTT ಗರೀಬ್ ರಥ್ ಎಕ್ಸ್ಪ್ರೆಸ್ಸು, ಇನ್ನೊಂದು ತಿರುವನಂತಪುರಂ LTT
ನೇತ್ರಾವತಿ ಎಕ್ಸ್ಪ್ರೆಸ್ಸು. ಎಲ್ಲ ತತ್ಕಾಲ್ ಟಿಕೆಟ್ ಬುಕ್ ಮಾಡಿದ್ದೆ, ಎಲ್ಲ ತತ್ಕಾಲ್ 10-11 ಅಲ್ಲಿತ್ತು. ಯಾವುದು ಕನ್ಫರ್ಮ್ ಆಗುತ್ತೆ ಹಿಂಗೆ ಅಂದ್ಕೊಂಡಿದ್ದೆ, ಆದರೆ ನೇತ್ರಾವತಿ ಟಿಕೆಟ್ ಎಕ್ಸ್ಪ್ರೆಸ್ಸು ಕನ್ಫರ್ಮ್ ಆಗೋಯ್ತು. ನಂಗೆ ಆಯಿತು ಅಂತೇಳಿ ನಾನು ಆ ಟ್ರೈನ್ ಮಾಡಿದ್ದೀನಿ. ಅಲ್ಲಿಂದ ಯಾವ ಟ್ರೈನು ಮುಂಬೈಯಿಂದ ನಾನು ಹೆಂಗೆ ಹೋಗ್ತೀನಿ ಅಂದರೆ, ಮುಂಬೈಯಿಂದ ಗೋವಾಗೆ 2 ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಮಡ್ಗಾವಿಂದ ಮುಂಬೈಯಿಂದ ಮಡ್ಗಾವ್ಗೆ ಹೋಗುವ ವಂದೇ ಭಾರತ್ ಎಕ್ಸ್ಪ್ರೆಸ್, ಮತ್ತು ಮುಂಬೈ ಮಡ್ಗಾವ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಎಲ್ಲರಲ್ಲಿ ಯಾವ್ದು ಕನ್ಫರ್ಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ನಾನು ತತ್ಕಾಲ್ ಬುಕ್ ಮಾಡಿಲ್ಲ, ಬರೀ ನಾರ್ಮಲ್ ಜನರಲ್ ಕೋಟಾದಲ್ಲಿ ಬುಕ್ ಮಾಡಿದ್ದೀನಿ. ಎಲ್ಲ 110ರಲ್ಲಿತ್ತು ನಾನು ಬುಕ್ ಮಾಡುವಾಗ, 1-2 ದಿನದ ಹಿಂದೆ. ಇವಾಗ ಬರೀ 70-80 ಏನೋ ನಿಂತಿದೆ ವೇಟಿಂಗಲ್ಲಿ. ನೋಡ್ಬೇಕು ಯಾವ್ದು ಕನ್ಫರ್ಮ್ ಆಗುತ್ತೆ ಅಂತ. ವಂದೇ ಭಾರತ್ 25 ವೇಟಿಂಗಲ್ಲಿ ಬಂದು ನಿಂತಿದೆ, ಇನ್ನೂ ಕನ್ಫರ್ಮ್ ಯಾವುದು ಆಗಿಲ್ಲ. ನೋಡೋಣ, ಯಾವುದು ನಿಮಗೆ ಗೊತ್ತಾಗುತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಕನ್ಫರ್ಮ್ ಆಗಿದೆ ಅಂತ. ಅಕಸ್ಮಾತ್ ಕನ್ಫರ್ಮ್ ಆಗಲಿಲ್ಲ ಅಂದರೆ ನಾನು ಪುಣೆಗೆ ಬಂದು ಪುಣೆಯಿಂದ ಕಲಬುರ್ಗಿಯಿಂದ ಬಸವ ಎಕ್ಸ್ಪ್ರೆಸ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಮತ್ತು ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.